ಈ ವಿಡಿಯೋದಲ್ಲಿ ದಶಮಾಂಶಗಳ ಗುಣಾಕಾರವನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಎಕ್ಸಾಂಪಲ್ ಮೂಲಕ ನೋಡೋಣ. ನಂಬರ್ 1, 0.7 ಇಂಟು 8. ಇದು ದಶಮಾಂಶ ಸಂಖ್ಯೆ, ಇದು ಪೂರ್ಣಾಂಕ. ಪೂರ್ಣಾಂಕದಿಂದ ದಶಮಾಂಶ ಸಂಖ್ಯೆಯನ್ನು ಗುಣಿಸೋದು ಹೇಗೆ ಅನ್ನೋದನ್ನು ನೋಡೋಣ. ಇಲ್ಲಿ ನಾವು 0.7 ನಾವು ಗುಣಾಕಾರ ಮಾಡಬೇಕಾದ್ರೆ ಬಿಂದು ಇಲ್ಲ ಅಂತ ನಾವು ಅನ್ಕೋಬೇಕಷ್ಟೆ. ಬಿಂದು ಇಲ್ಲ, ದಶಮಾಂಶ ಬಿಂದು ಇಲ್ಲ ಅಂತ ಅನ್ಕೊಂಡ್ರೆ ನಾವು ಮಾಮೂಲಿ ಯಾವ ತರ ಗುಣಿಸ್ತೀವೋ ಆ ತರ ಗುಣಿಸ್ಬೇಕು. ಈಗ ಇಲ್ಲಿ 0ನ ಗುಣಿಸೋ ಅವಶ್ಯಕತೆ ಇಲ್ಲ. 8 7 56, 8 7 56, 8 7 56. ಇದು ಉತ್ತರ ಬಂದ್ಮೇಲೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ದಶಮಾಂಶ ಬಿಂದುವನ್ನ ಉತ್ತರಕ್ಕೆ ನಾವು ಇಡಬೇಕು. ಅಂದ್ರೆ ಇದು ದಶಮಾಂಶ ಸಂಖ್ಯೆ ಇರೋದ್ರಿಂದ ಬಿಂದು ಪಕ್ಕ ಎಷ್ಟು ಸಂಖ್ಯೆ ಇದಾವೆ? ಒಂದು ಸಂಖ್ಯೆ ಇದೆ. ಅಂದ್ರೆ ಒಂದು ಸಂಖ್ಯೆ ಬಿಟ್ಟು ಬಿಂದು ಇದೆ. ಅದಕ್ಕೆ ನಾವು ಉತ್ತರಕ್ಕೆ ಒಂದು ಸಂಖ್ಯೆನ ಬಿಟ್ಟು ಬಿಂದು ಇಡಬೇಕು. ಇಲ್ಲಿ ನಾವು ಬಿಂದುನ ಇಡಬೇಕು. ಉತ್ತರ ಏನಪ್ಪಾ ಅಂದ್ರೆ 5.6, 5.6 ನಮಗೆ ಉತ್ತರ ಸಿಕ್ತು. ನೆಕ್ಸ್ಟ್ ನಾವು ಇನ್ನೊಂದು ಎರಡನೇ ಎಕ್ಸಾಂಪಲ್ ನಾವು ನೋಡಿದಾಗ ಇಲ್ಲಿ 243.24 ಇಂಟು 15. ಒಂದು ದಶಮಾಂಶ ಸಂಖ್ಯೆ ಇದೆ, ಇನ್ನೊಂದು ಪೂರ್ಣ ಸಂಖ್ಯೆ ಇದೆ. ನಾವು ಇದನ್ನ ಪೂರ್ಣ ಸಂಖ್ಯೆಯಿಂದ ಇದನ್ನ ಗುಣಿಸೋಣ. 15 ಬಗ್ಗೆ 15 4 60, 60ಕ್ಕೆ 0, ದಶಕ 6. 15 2 30, 6 36ಕ್ಕೆ 6, ದಶಕ 3. 15 3 ಅಂದ್ರೆ ಇಲ್ಲಿ ದಶಮಾಂಶ ಬಿಂದು ಇಲ್ಲ ಅಂತ ನಾವು ಮನಸ್ಸಲ್ಲಿ ಅನ್ಕೊಂಡು ಮಾಮೂಲಿಗೆ ಯಾವ ರೀತಿಯ ಸಂಖ್ಯೆಗಳನ್ನ ಗುಣಕಾರ ಮಾಡ್ತೀವಿ, ಪೂರ್ಣ ಸಂಖ್ಯೆಗಳನ್ನ ಪೂರ್ಣಾಂಕಗಳನ್ನ ಅದೇ ರೀತಿಯಾಗಿ ನಾವಿಲ್ಲಿ ಗುಣಕಾರ ಮಾಡಬೇಕು. ಆಮೇಲೆ ಉತ್ತರ ಬಂದ್ಮೇಲೆ ನಾವು ಬಿಂದು ಎಲ್ಲಿಡಬೇಕು ಅಂತ ನಾವು ಆಮೇಲೆ ಯೋಚನೆ ಮಾಡಬೇಕು. ಈಗ ನೋಡೋಣ. 15 3 45 3, 48ಕ್ಕೆ 8, ದಶಕ 4. 15 4 60, 64 64, ದಶಕ 6. 15 2 36, 36. ನಮಗೆ 15ರಿಂದ ಗುಣಾಕಾರ ಮಾಡಿದಾಗ ಇಷ್ಟು ನಮಗೆ ಉತ್ತರ ಬಂದಿದೆ. ಈಗ ಏನ್ ಮಾಡಬೇಕು? ನಾವು ದಶಮಾಂಶ ಬಿಂದುವನ್ನು ಉತ್ತರಕ್ಕೆ ಇಡಬೇಕು. ಅಂದ್ರೆ ದಶಮಾಂಶ ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆ ಇದಾವೆ ಬಿಡಿ ಸ್ಥಾನ ಆದ್ಮೇಲೆ ಅಂತಂದ್ರೆ 1 2 ಸಂಖ್ಯೆ ಇದಾವೆ. ಅಂದ್ರೆ ಉತ್ತರಕ್ಕೆ ನಾವು 2 ಸಂಖ್ಯೆನ ಬಿಟ್ಟು ನಾವು ಬಿಂದುನ ಇಡಬೇಕು. ಇಲ್ಲಿ ನಾವು ಸಂಖ್ಯೆನ ಬಿಟ್ಟು ಇಡಬಾರ್ದು, ಈ ಕಡೆಯಿಂದ ನಾವು ಸಂಖ್ಯೆನ ಬಿಟ್ಟು ಇಡಬೇಕು. ಇಲ್ಲಿ 1 2 ಬಿಟ್ಟು ಸಂಖ್ಯೆ ದಶಮಾಂಶ ಬಿಂದು ಇದೆ, ಆದ್ರಿಂದ ನಾವು 1 2 ಬಿಟ್ಟು ಇಲ್ಲಿ ದಶಮಾಂಶ ಬಿಂದುವನ್ನು ನಾವು ಇಡಬೇಕಾಗುತ್ತೆ. ಅಂದ್ರೆ 3648.60 ಈ ಗುಣಲಬ್ಧ ಬಂದಿದೆ. ಈ ಸಂಖ್ಯೆಗಳನ್ನು ನಾವು ಗುಣಾಕಾರ ಮಾಡಿದಾಗ ಈ ಗುಣಲಬ್ಧ ನಮಗೆ ಸಿಕ್ಕಿದೆ. ಇಲ್ಲಿ ಮಾಮೂಲಾಗಿ ಗುಣಾಕಾರ ಮಾಡ್ತೀವಿ. ದಶಮಾಂಶ ಬಿಂದುನ ಇಡಬೇಕಾದ್ರೆ ಉತ್ತರಕ್ಕೆ ನಾವು ಎಷ್ಟು ಸಂಖ್ಯೆಗಳನ್ನು ಬಿಟ್ಟು ದಶಮಾಂಶ ಬಿಂದು ಇದೆ ಅಷ್ಟು ಸಂಖ್ಯೆಗಳನ್ನು ಈ ಕಡೆಯಿಂದ ಬಿಟ್ಟು ನಾವು ಬಿಂದು ಇಡಬೇಕು. ಈ ಕಡೆಯಿಂದ ಹೋಗ್ಬಾರ್ದು. ಬಿಂದು ಇಡಬೇಕಾದ್ರೆ ಈ ಕಡೆಯಿಂದ ನಾವು ಎಣಿಸ್ಕೊಂಡು ಬಿಂದುಗಳನ್ನ ಇಡಬೇಕಾಗುತ್ತೆ. ಈಗ ಇಲ್ಲಿ ನಾವು ನೋಡಿದಾಗ ಮೂರನೇ ಎಕ್ಸಾಂಪಲ್ ನಾವು ನೋಡಿದಾಗ ಇಲ್ಲಿ 10 ಇದೆ, ಇಲ್ಲಿ 2.36 ಅಂದ್ರೆ 10ರಿಂದ ಇದನ್ನು ನಾವು ಗುಣಾಕಾರ ಮಾಡಬೇಕು. ನಮಗೆ 10ರಿಂದ ಗುಣಾಕಾರ ಅಂತಂದ್ರೆ ಬಹಳ ಸುಲಭ. 1ರಿಂದ ಫಸ್ಟ್ ಗುಣಾಕಾರ ಮಾಡ್ತೀವಿ. ಇಲ್ಲೇನಿದೆ? 1 1 1, 1 6 6, 1 3 3, 1 2 2. 0ಗೆ 0, 1 0 ಎಕ್ಸ್ಟ್ರಾ ಹಾಕ್ಬಿಟ್ರೆ ನಮಗೆ ಉತ್ತರ ಸಿಗುತ್ತೆ. ಇಲ್ಲಿ 10ರಿಂದ ನಾವು ಗುಣಾಕಾರ ಮಾಡುವಾಗ ಇಷ್ಟು ಬರುತ್ತೆ. ನಾವು ಇಂಪಾರ್ಟೆಂಟ್ ಅಂದ್ರೆ ಬಿಂದು ಇಡೋದು ಇಂಪಾರ್ಟೆಂಟ್. ಬಿಂದು ಎಷ್ಟು ಸಂಖ್ಯೆ ಆದ್ಮೇಲೆ ಬಿಂದು ಇದೆ ಅಂದ್ರೆ 1 2 3 3 ಸಂಖ್ಯೆಗಳಾದ್ಮೇಲೆ ಬಿಂದು ಇದೆ. ನಾವೇನ್ ಮಾಡ್ಬೇಕು? ಈ ಕಡೆಯಿಂದ ಎಣಿಸ್ಕಂತ 1 2 3 3 ಸಂಖ್ಯೆ ಆದ್ಮೇಲೆ ನಾವಿಲ್ಲಿ ಬಿಂದುನ ಇಡ್ತೀವಿ. ಅಂದ್ರೆ 23.610, 23.610 ಇದರ ಗುಣಲಬ್ಧ ನಮಗೆ ಸಿಕ್ತು. ಈಗ ನಾವು ಇದು ಗುಣಾಕಾರ ಮಾಡಬೇಕಾದ್ರೆ ಪೂರ್ಣಾಂಕದಿಂದ ನಾವು ಗುಣಾಕಾರ ಮಾಡಿದ್ವಿ. ಇದು ಒಂದು ಪೂರ್ಣಾಂಕದಿಂದ ದಶಮಾಂಶ ಸಂಖ್ಯೆನ ಗುಣಾಕಾರ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಒಂದು ಪೂರ್ಣಾಂಕದಿಂದ ದಶಮಾಂಶ ಸಂಖ್ಯೆನ ಗುಣಾಕಾರ ಮಾಡಿದ್ವಿ. ಆದ್ರೆ ಇಲ್ಲಿ 4ನೇ ಎಕ್ಸಾಂಪಲ್ ಬಂದಾಗ ಇಲ್ಲಿ ಎರಡು ಕೂಡ ದಶಮಾಂಶ ಸಂಖ್ಯೆಗಳಿದಾವೆ. ಇಲ್ಲಿ 3.2 ಇದೆ, ಇಲ್ಲಿ 1.4 ಇದೆ. ಇವೆರಡು ಕೂಡ ದಶಮಾಂಶ ಸಂಖ್ಯೆಗಳಿದಾವೆ.
ದಶಮಾಂಶ ಸಂಖ್ಯೆಯಿಂದ ಹೇಗೆ ಗುಣಾಕಾರ ಮಾಡೋದನ್ನ ನೋಡೋದಾದ್ರೆ ಇದು ಕೂಡ ಸಿಂಪಲ್ ಆಗಿದೆ. ಇಲ್ಲಿ ದಶಮಾಂಶ ಬಿಂದು ಇಲ್ಲ ಅಂತ ನಾವು ತಿಳ್ಕೊಂಡು ನಾವು ಗುಣಾಕಾರ ಮಾಡಬೇಕು. ಇದು ನಾವು 14 ಅಂತ ತಿಳ್ಕೊಂಡಾಗ, ಇದು 32 ಅಂತ ತಿಳ್ಕೊಂಡಾಗ ನಾವು ಗುಣಾಕಾರ ಮಾಡೋಣ. 14 ಎರಡ್ಲೆ 28, 14 ಎರಡ್ಲೆ 28, 28ಕ್ಕೆ 8, ದಶಕ 2, 14 ಮೂರ್ಲೆ 42, 42 2 44, 448 ಬರುತ್ತೆ. ಆದ್ರೆ ನಾವಿಲ್ಲಿ ಬಿಂದುವನ್ನ ಇಡಬೇಕು. ಬಿಂದು ಇಡಬೇಕಾದ್ರೆ ಹೆಂಗೆ, ನಾವು ಬರೇ ಇದನ್ನಷ್ಟೇ ಯೋಚನೆ ಮಾಡಬಾರ್ದು. ಇಲ್ಲಿ ಕೂಡ ಬಿಂದು ಇದೆ, ಎರಡೂ ಕಡೆ ನಾವು ಯೋಚನೆ ಮಾಡಬೇಕು. ಇಲ್ಲಿ ಒಂದು ಸಂಖ್ಯೆನ ಬಿಟ್ಟು ಬಿಂದು ಇದೆ, ಈ ಕಡೆ ಬಂದಾಗ ಈ ಕಡೆನೂ ಒಂದು ಸಂಖ್ಯೆ ಬಿಟ್ಟು ಬಿಂದು ಇದೆ. ಅಂದ್ರೆ ಟೋಟಲ್ 2 ಸಂಖ್ಯೆ ಬಿಟ್ಟು ಬಿಂದು ಇಡಬೇಕು ನಾವು. ಅಂದ್ರೆ ಇಲ್ಲಿ ಒಂದು ಸಂಖ್ಯೆ, ಇಲ್ಲಿ ಒಂದು ಸಂಖ್ಯೆ, ಎರಡೂ ಸಂಖ್ಯೆನ ನಾವು ಲೆಕ್ಕಕ್ಕೆ ತಗೋಬೇಕು. ಈ ದಶಮಾಂಶ ಬಿಂದು ಆದ್ಮೇಲೆ ಇಲ್ಲಿ ಒಂದು ಸಂಖ್ಯೆ ಇದೆ, ಈ ದಶಮಾಂಶ ಬಿಂದು ಆದ್ಮೇಲೆ ಇಲ್ಲಿ ಒಂದು ಸಂಖ್ಯೆ ಇದೆ, ಒಟ್ಟು 2 ಸಂಖ್ಯೆ ಇದಾವೆ. ಅಂದ್ರೆ ನಾವು 1 2 2 ಸಂಖ್ಯೆಯನ್ನ ಬಿಟ್ಟು ಬಿಂದು ಇಡಬೇಕು ನಾವು. ಅಂದ್ರೆ ಉತ್ತರ ಎಷ್ಟು ಬರುತ್ತಪ್ಪ ಅಂತಂದ್ರೆ 4.48, 4.48, 4.48 ಇದರ ಉತ್ತರ ನಮಗೆ ಸಿಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡೋದಾದ್ರೆ 32.01 ಇಂಟು 4.5. ಈ ಒಂದು ಎಕ್ಸಾಂಪಲ್ ನಾವು ನೋಡೋದಾದ್ರೆ ಇಲ್ಲಿ 32.01 ಇದೆ, ಇಲ್ಲಿ 4.5 ಇದೆ. 45 ಬಗ್ಗೆ ನಮಗೆ ಬರಲ್ಲ, ನಾವು ಫಸ್ಟ್ 5ರಿಂದ ಗುಣಿಸ್ಬೇಕು ಮತ್ತು 4ರಿಂದ ಗುಣಿಸ್ಕೊಳ್ಳೋಣ. ಗುಣಾಕಾರ ಮಾಡೋಣ. ಇಲ್ಲಿ ದಶಮಾಂಶ ಬಿಂದು ಇಲ್ಲ ಅಂತ ತಿಳ್ಕೊಂಡು 5 1 5, 5 0 0, 5 2 10, 5 3 15 ಇಷ್ಟು ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಾವೇನ್ ಮಾಡಬೇಕು, ನೆಕ್ಸ್ಟ್ 4ರಿಂದ ನಾವು ಗುಣಾಕಾರ ಮಾಡೋಣ. 4 1 4, 4 0 0, 4 2 8, 4 3 12 ಇಷ್ಟು ಬಂದಾಗ ಕೂಡ್ಸೋಣ. 5 4 0 4 0, 8 6 14, 1 4 1 ಇಷ್ಟು ಉತ್ತರ ಬಂದ್ಮೇಲೆ ಈಗ ದಶಮಾಂಶ ಬಿಂದು ಇಡೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ದಶಮಾಂಶ ಸಂಖ್ಯೆ ಇದೆ, ಇದು ಕೂಡ ದಶಮಾಂಶ ಸಂಖ್ಯೆ ಇದೆ. ಇಲ್ಲಿ ದಶಮಾಂಶ ಬಿಂದು ಬಿಟ್ಟು 1 2 ಸಂಖ್ಯೆಗಳಿದಾವೆ. ಇಲ್ಲಿ ದಶಮಾಂಶ ಬಿಂದು ಬಿಟ್ಟು ಒಂದು ಸಂಖ್ಯೆ ಇದೆ. ಟೋಟಲ್ 3 ಸಂಖ್ಯೆ ಆಯಿತು. ಅಂದ್ರೆ ನಾವು ಇಲ್ಲಿ 2 ಇಲ್ಲಿ 1 3 ಸಂಖ್ಯೆನ ಬಿಟ್ಟು ನಾವು ದಶಮಾಂಶ ಬಿಂದು ಇಡಬೇಕು. ಈ ಕಡೆಯಿಂದ ಎಣಿಸ್ಬೇಕು. 1 2 3 ನಾವು 144.045 ಈ ಸಂಖ್ಯೆಗಳನ್ನ ಗುಣಾಕಾರ ಮಾಡಿದಾಗ ಬರ್ತಕ್ಕಂಥ ಗುಣಲಬ್ಧ 144.045. ಈ ರೀತಿಯಾಗಿ ಗುಣಾಕಾರನ ನಾವು ಮಾಡಬೇಕು. ಮಾಮೂಲು ಗುಣಾಕಾರ ಮಾಡಿ ಉತ್ತರಕ್ಕೆ ನಾವು ದಶಮಾಂಶ ಬಿಂದುನ ಸರಿಯಾಗಿ ಇಡಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾವು ದಶಮಾಂಶಗಳ ಭಾಗಾಕಾರವನ್ನ ನೋಡೋಣ.